ಸರ್ ಈಗ ಗೃಹ ಜ್ಯೋತಿ ವಿಚಾರಕ್ಕೆ ಬಿಟ್ಟು ಮಾಡೋದಿಲ್ಲ. ಹೇಳಿ ಸರ್, ಹೇಳಿ. ಅದು ಪ್ರೆಸ್ ಕಾನ್ಫರೆನ್ಸ್ ಆಗ್ಬಿಡ್ತದೆ. ನಾನು ಇಲ್ಲಿ ಸಿಎಂ ಮನೆಗೆ ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಇಲ್ಲ ಹೇಳಿ ಸರ್, ಹೇಳಿ. ವಿರೋಧ ಪಕ್ಷಗಳೆಲ್ಲರೂ ಕೂಡ ಹೇಳ್ತವೆ ಪರಿಷ್ಕರಣೆ ಹೆಸರಲ್ಲಿ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಈಗ ವಿರೋಧ ಪಕ್ಷದವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದಾಗ ವೆಲ್ಕಮ್ ಮಾಡಿದಾರ. ಇದಾಗೋದಿಲ್ಲ, ಇದು ಮಾಡ್ಲಿಕ್ಕಾಗೋದಿಲ್ಲ ಅಂತಾನೆ ಹೇಳಿದ್ರು. ಈಗ ಮಾಡಿ ತೋರಿಸಲಿಲ್ವಾ? ಪರಿಷ್ಕರಣೆ ಆದ್ಮೇಲೆ ಏನಂತ ಆಗ ಅವರಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಪರಿಷ್ಕರಣೆ ಆಗ್ಬೇಕಲ್ಲ. ಈಗ ಪರಿಷ್ಕರಣೆ ಅಲ್ಲ, ಅದು ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ, ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರ್ಹರಿಲ್ಲ ಕೊಡ್ಬೇಕಂತ ಹೇಳ್ತಾರೆ ವಿರೋಧ ಪಕ್ಷದವರು. ಅದಕ್ಕೆ ಅಷ್ಟೇ. ನೀವು ಒಪ್ತಿರಲ್ಲ, ಅದಕ್ಕೆ ಅನರ್ಹರನ್ನ ಮಾತ್ರ ತೆಗಿತೀವಿ. ಮೊದಲಿಗೆ ಈ ರೀತಿ ಹೇಳಿಲ್ಲ, ಈಗ ಹೇಳ್ತಿದ್ದಾರೆ ನೋಡ್ರಿ, ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ ಅಂತ. ಕೇಳಿ ಆರ್ಥಿಕವಾಗಿ ನಾವು ಏನು ಮಾತು ಕೊಟ್ಟಿದ್ದೀವಿ, ಮಾತು ಪ್ರಕಾರ ಕೊಡ್ತಾ ಇದ್ದೀವಿ. ಆ ಮಾತು ಕೊಟ್ಟಿದ್ರಲ್ಲಿ ಏನಾದ್ರು ಅನರ್ಹರು ಇದ್ದಾರೆ, ಅವರನ್ನ ತೆಗೆದ್ರಲ್ಲಿ ಏನು ತಪ್ಪಿದೆ? ಅದನ್ನ ನಾವು ಮಾಡಿದಾಗ ನಿಮಗೆ ಹೇಳ್ತೀವಿ ಅನರ್ಹರು ಯಾರು ಅಂದ್ಬಿಟ್ಟು. ಈಗ ನಾನು ಹೇಳಲಿಕ್ಕೆ ಆಗೋದು, ಅದೆಲ್ಲ ಡಿಸ್ಕಸ್ ಆಗ್ಬೇಕು, ಕ್ಯಾಬಿನೆಟ್ ಡಿಸ್ಕಷನ್ ಆಗ್ಬೇಕು. ಚೀಫ್ ಮಿನಿಸ್ಟ್ರು ಅದ್ರಲ್ಲಿ ಹೇಳಿದಾರೆ. ಮತ್ತೆ ಡಿಸ್ಕಷನ್ ಆಗ್ಬಿಟ್ಟು ತೀರ್ಮಾನ ಬಂದ ಮೇಲೆ ನಿಮಗೆ ವಿವರವಾದ ಇದನ್ನ ಮಾಹಿತಿಯನ್ನು ಕೊಡ್ತೀವಿ. ಮೀಟಿಂಗ್ ಆಯ್ತು ಸರ್. ಮೀಟಿಂಗ್ ಅಲ್ಲಿ 100 ದಿನಗಳ ಅಭಿಯಾನ ಮಾಡ್ಲಿಕ್ಕೆ ಏನಾದ್ರು ಚರ್ಚೆ ಆಗಿದೆ ನಿನ್ನೆ? ಎಲ್ಲಾ ಮಾಧ್ಯಮಗಳು ನಾನೇ ಕೂತಿದೆಯಲ್ಲ, ನೀವು ಎಲ್ಲ ಕೇಳಿದ ಪ್ರಶ್ನೆಗೆಲ್ಲ ಅವ್ರು ಉತ್ತರ ಕೊಟ್ಟಿದಾರಲ್ಲ. ಇನ್ನು ಅದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕು, ನಾನು ಅವರೇ ಕೊಟ್ಟಿದ್ದಾರೆ. ಸರ್, ಇವತ್ತು ಡಿಕೆ ಅವ್ರನ್ನ ಎಲ್ಲಾ ಸಚಿವರು ಭೇಟಿ ಆಗ್ತಿದ್ದಾರೆ, ಏನ್ ವಿಶೇಷತೆ ಸರ್? ಅವರು ಚೀಫ್ ಮಿನಿಸ್ಟರ್ ಮೀಟ್ ಸಚಿವರು ಮೀಟ್ ಮಾಡ್ಲೇಬೇಕಲ್ಲ. ಕೆಲವರು ನಮ್ಮ ಡಿಪಾರ್ಟ್ಮೆಂಟ್ ವಿಚಾರಗಳು ಇರ್ತದೆ, ಇನ್ನೊಂದು ಇರ್ತದೆ, ಅದೇನು ಹೊಸದಾದ್ರು. ಸರ್, ತಮ್ಮ ಕೊಟ್ಟಿರುವಂತ ಇಲಾಖೆ ತೃಪ್ತಿ ಇದೆಯಾ ಸರ್? ನಾನು ಅತೃಪ್ತಿ ಇಲ್ಲಿ ತನಕ ಎಲ್ಲಿಯಾದ್ರೂ ನನ್ನ ರಾಜಕೀಯ ಜೀವನದಲ್ಲಿ ಯಾವ್ದಾದ್ರು ಇಲಾಖೆ ವಿಚಾರ ಅತೃಪ್ತಿ ಅಲ್ಲೇ ಇಲ್ಲ. ಎಲ್ಲ ತೃಪ್ತಿ ಬರುವಂತ ಇದೇ ಕೊಟ್ಟಿದ್ದಾರೆ. ಸರ್, ಈಗ ನಿಮ್ಮ ಶಾಸಕರನ್ನ ಎಲ್ಲರೂ ಕೂಡ ರೆಸಾರ್ಟ್ ಕರ್ಕೊಂಡು ಹೋಗ್ತಾ ಇದ್ರಿ. ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದಾರೆ ಅಂತ ಹೇಳಿಕೆಯನ್ನ ಮಾಗಡಿ ಬಾಲಕೃಷ್ಣ ಅವರು ಕೊಟ್ಟಿದ್ದಾರೆ. ನೋಡಿ, ನಡೀತಾ ಇದೆ. ಅದು ಮಾಗಡಿ ಬಾಲಕೃಷ್ಣ ಅವ್ರನ್ನ ಕೇಳಿ, ನಮ್ಮ PCC ಪ್ರೆಸಿಡೆಂಟ್ ಅವ್ರನ್ನ ಕೇಳಿ, CLP ಚೀಫ್ ಮಿನಿಸ್ಟರ್ ಕೇಳಿ. ನೀವು ಹಿರಿಯರು ಸರ್, ಪಾರ್ಟಿಲಿ ಹಿರಿಯರು. ಇಲ್ಲ, ನಮಗೆ ನಮ್ಮ ಇತಿಮಿತಿ ಒಳಗಡೆ ಏನು ಬಂದಿದೆ ಅದಕ್ಕೆ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.